ಚಿರತೆ ದಾಳಿಗೆ ಮಹಿಳೆ ಸಾವನ್ನಪ್ಪಿರುವಂತಹ ಘಟನೆ ನೆಲಮಂಗಲದಲ್ಲಿ ನಡೆದಿದೆ. ಮಹಿಳೆಯ ಮೇಲೆ ಚಿರತೆ ದಾಳಿ ಮಾಡಿ ಮುಂಡವನ್ನು ಬೇರ್ಪಡಿಸಿ ರುಂಡವನ್ನು ಹೊತ್ತೊಯ್ದಿರುವಂತಹ ಘಟನೆ ಇದಾಗಿರುವಂಥದ್ದು. ನೆಲಮಂಗಲ ತಾಲೂಕಿನ ಕಂಬಾಳು ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಘಟನೆ ನಡೆದಿರುವಂಥದ್ದು. ತೋಟದಲ್ಲಿ ಮೇವನ್ನು ಕೊಯ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಚಿರತೆ ದಾಳಿ ನಡೆಸಿಬಿಟ್ಟಿದೆ. ಮಹಿಳೆ ಬಲಿಯಾಗಿದ್ದಾರೆ. ರುಂಡವನ್ನು ಚಿರತೆ ತಿಂದಿದ್ರಿಂದ ಮುಂಡ ಮಾತ್ರ ಪತ್ತೆಯಾಗಿದೆ. 55 ವರ್ಷದ ಕರಿಯಮ್ಮ ಚಿರತೆಯ ದಾಳಿಗೆ ಬಲಿಯಾದಂತಹ ಮಹಿಳೆ ಅನ್ನೋದು ಗೊತ್ತಾಗಿದೆ. ಇನ್ನು ಜನರು ಶವವನ್ನು ಕಾಯ್ತಾ ಇದ್ದಾಗಲೇ ಅವರನ್ನು ಬೆದರಿಸಿ ಶವವನ್ನು ಹೊತ್ತೊಯ್ಯಲಿಕ್ಕೆ ಚಿರತೆ ಯತ್ನಿಸಿದೆ. ಅಲ್ಲೇ ಇದ್ದಂತಹ ದೊಣ್ಣೆ, ಮಚ್ಚು ಮತ್ತು ಟಾರ್ಚ್ಗಳನ್ನು ಬಳಸಿ ಗ್ರಾಮಸ್ಥರು ಚಿರತೆಯನ್ನು ಓಡಿಸಿದಾರಂತೆ. ಈ ಘಟನೆಯಿಂದ ಗ್ರಾಮಸ್ಥರು ಒಂದು ಕಡೆ ಭಯಗೊಂಡಿದ್ರೆ ಮತ್ತೊಂದು ಕಡೆ ಅರಣ್ಯ ಇಲಾಖೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅರಣ್ಯಾಧಿಕಾರಿಗಳು ಹಾಗೂ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದು ಚಿರತೆಯನ್ನು ಹಿಡಿಲಿಕ್ಕೆ ಬೋನನ್ನು ಅಳವಡಿಸಿದ್ದಾರೆ. ಗೊಲ್ಲರಹಟ್ಟಿ ಹಾಗೂ ಶಿವಗಂಗೆ ಬೆಟ್ಟದ ಬಳಿ 8 ಬೋನ್ಗಳನ್ನು ಇಟ್ಟಿದ್ದಾರೆ. ಇನ್ನು ಮೃತರ ಕುಟುಂಬಸ್ಥರಿಗೆ 15 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ನೋಡಿ ಸ್ನೇಹಿತರೆ, ಏನಾಗಿದೆ ಅಂದರೆ ನಿನ್ನೆ ಸಂಜೆ ನಮ್ಮೂರಿನ ಗ್ರಾಮಸ್ಥರಾದಂತಹ ಕರಿಯಮ್ಮನವರು ಮೇವು ಕೊಯ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಚಿರತೆ ದಾಳಿ ಮಾಡಿ ಅವರನ್ನು ತಿಂದು ಹಿಂಗೆ ತಪ್ಪಲು ತೊಗೊಂಡು ಬಿಟ್ಟಿದ್ದು ಎಲ್ಲರೂ ಗೊತ್ತೇ ಇದೆ. ಹಾಗಾಗಿ ಈ ಪ್ರದೇಶ ಏನಿದೆ, ಈ ಪ್ರದೇಶ ಈ ಶಿವಗಂಗೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಚಿರತೆಗಳಿಗೆ ಸಾಕಷ್ಟು ಅವಕ್ಕೆ ಆಹಾರ ಸಿಗದೇ ಇರೋ ಕಾರಣ ಮನುಷ್ಯರ ಮೇಲೆ ದಾಳಿ ಮಾಡ್ತೀವಿ. ಹಂಗಾಗಿ ಇದನ್ನು